ಥ್ಯಾಂಕ್ ಯು ಸೊ ನಮ್ಮ ಸೆಟ್ಟಿನ ಒಂಥರ ಚಿಕ್ಕ ಹುಡುಗಿ ಒಂದು ಗ್ರೂಪ್ ಅಲ್ಲಿ ಯಾವ್ದೋ ಒಂದು ಚಿಕ್ಕ ಹುಡುಗಿ ಇರುತ್ತೆ, ಅದನ್ನ ಫುಲ್ ಒಂಥರ ಆಟ ಆಡ್ಸ್ಕೊಂಡು ಹೊಡೆದಾಡ್ಕೊಂಡಿರ್ತೀವಿ ಗೊತ್ತಾ, ಸುಮ್ನೆ ಕಿಟ್ಲೆ ಮಾಡ್ಕೊಂಡು ರೇಗಿಸ್ಕೊಂಡು ಆ ತರ ಇದು ಸಿಗಾಕೊಂಡ್ಬಿಟ್ಟಿದೆ ನಮ್ಮ ಮಧ್ಯ. ಆದ್ರೆ ಸೆಟ್ಟಿಗೆ ಬಂದಿದ ತಕ್ಷಣ ಬೆಳಿಗ್ಗೆ ಶೂಟ್ ಅದು ಸೀಕ್ರೆಟ್, ಅದೇ ಸೀಕ್ರೆಟ್. ಬೆಸ್ಟ್ ಕ್ವಾಲಿಟಿ ಮಾತ್ರ ಹೇಳ್ಬೇಕು ಅಂತ ಹೇಳಿದ್ರೆ. ಓಕೆ 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 ಸೀಕ್ರೆಟ್ ಏನಂದ್ರೆ ಬೆಳಿಗ್ಗೆ ಬಂದಿದ ತಕ್ಷಣ ಮಲ್ಕೊಂಡ್ರೆ ಶಾರ್ಟ್ ರೆಡಿ ಅಂತ ಹೇಳಿದಾಗ್ಲೇ ಎದ್ದೇಳೋದು. ಆಮೇಲೆ ಇನ್ನೊಂದು ಸೀಕ್ರೆಟ್ ಹೇಳಲ್ಲ, ಶಿ ಇಸ್ ಸಿಂಗಲ್, ಸೊ ದಟ್ ಈಸ್ ಒನ್ ಸೀಕ್ರೆಟ್. ಬಟ್ ನಾಟ್ ಇಂಟ್ರೆಸ್ಟೆಡ್ ಇನ್ ಮ್ಯಾರೇಜ್, ಇಂಟ್ರೆಸ್ಟೆಡ್ ಇಂತ ಶಿ ಇಸ್ ಸ್ಕೇರ್ಡ್ ಆಫ್ ಮ್ಯಾರೇಜ್. ಅಂದ್ರೆ ಯಾಕೆ ಮೊನ್ನೆ ನನ್ನ ಹತ್ರ ಶೇರ್ ಮಾಡ್ಕೊಂಡು ನಾನೇ ರಿಲೇಶನ್ಶಿಪ್ ಅಡ್ವೈಸ್ ಕೊಡ್ತಾ ಇದ್ದೆ. ಯಾಕೆ ಅಂತ ಹೇಳ್ಬೇಕು ಅವ್ರೆ. ಯಾಕೆ ವೈ ಅಂದ್ರೆ ಯಾಕೋ ಇಲ್ಲ, ಸುತ್ತಮುತ್ತ ಇರೋರ್ನ ನೋಡಿ ದಟ್ಸ್ ವೈ. ನೀನು ತುಂಬಾ ಚಿಕ್ಕ ಹುಡುಗಿಯಮ್ಮ, ಜೀವನದಲ್ಲಿ ನೋಡು ತುಂಬಾ ಇದೆ. ಸುತ್ತಮುತ್ತ ಎಲ್ಲ ಪಾಸಿಟಿವ್ಸ್ ಇದೆ, ಬರೀ ನೆಗೆಟಿವ್ಸ್ ಮಾತ್ರ ನೋಡ್ಬೇಡಿ. ನಾನು ಅದನ್ನೇ ಹೇಳಿದೆ. ಅಂದ್ರೆ ಸೀರಿಯಲ್ ಅಲ್ಲಿ ನಂದು ನೆಗೆಟಿವ್, ಇಬ್ರದು ನೆಗೆಟಿವ್ ಓಡ್ತಾ ಇದೆ ತಾನೆ ಇವಾಗ. ಇದು ಪ್ಲೀಸ್ ಕಟ್ ಮಾಡಿ. ಈ ತರ ಆಗುತ್ತೆ ಅಂತಾನೆ ಸೊ ದೂರ ಇದೆ. ಸೀರಿಯಲ್ ಅಲ್ಲಿ ನಮ್ಮಿಬ್ರದ್ದು ಕತೆ ಇವಾಗ ಆಗ್ತಾ ಇದೆಯಲ್ಲ, ಆ ತರ ಆ ಆಗುತ್ತೆ ತರ ಅಂತ ಆಗುತ್ತೆ ಭಯ ಅಂತಾನೆ ಅಂತೆ. ಭಯ, ಅದಕ್ಕೆ ದೂರ. ಅವಳು ಮೊನ್ನೆ ಹೇಳ್ತಿದ್ಲು, ನಿಮ್ದು ಸೀರಿಯಲ್ ಲೈಫಲ್ಲಿ ಈ ರೀತಿ ನಾವು ನೋಡ್ತಾ ಇದೀವಿ, ಇನ್ನು ನಿಜ ಜೀವನದಲ್ಲಿ ಈ ರೀತಿ ಏನಾದ್ರು ಆದ್ರೆ ಯಾವ ರೀತಿ ಫೇಸ್ ಮಾಡ್ಬೇಕು ಅಂತ ಯೋಚನೆ. ನಂದೆ ಸೀರಿಯಲ್ಗೂ ರಿಯಲ್ಗೂ ತುಂಬಾ ಡಿಫ್ರೆನ್ಸ್ ಇದೆ, ಸೊ ಎರಡನ್ನೂ ಕಂಬೈನ್ ಮಾಡ್ಕೋಬೇಡ ಅಂತ ಹೇಳಿದೀನಿ. ಆಲ್ಸೋ ರೈಟ್ ಪರ್ಸನ್ ಸಿಕ್ಕಿದ್ರೆ ಅವಾಗ್ಲೇ ಅರ್ಥ ಆಗುತ್ತೆ. ನಾನು ಅದನ್ನೇ ಹೇಳಕ್ ಬಂದೆ, ವೆನ್ ನಿಮ್ಗೊಬ್ಬ ರೈಟ್ ಪರ್ಸನ್, ರೈಟ್ ಹುಡುಗ ಸಿಕ್ಕಾಗ ಅವಾಗ ಅನ್ಸುತ್ತೆ ಓಕೆ ಮದುವೆ ಆಗೋದಕ್ಕೆ ರೈಟ್ ಟೈಮ್ ಅಂತ. ದೊಡ್ಡವ್ರದ್ದು ಅಡ್ವೈಸ್ ತಗೊಂಡು ಥ್ಯಾಂಕ್ ಯು ಫಾರ್ ಅಡ್ವೈಸಿಂಗ್. 3 ಜನ ತುಂಬಾ ಚೆನ್ನಾಗಿ ಅಡ್ವೈಸ್ ಮಾಡಿದ್ರು, ಖಂಡಿತ ಫಾಲೋ ಮಾಡ್ತೀನಿ ಇದನ್ನ. ನಾನು ನಮ್ಮ ಬಗ್ಗೆ ಸ್ವಲ್ಪ ಮಾತಾಡ್ಬೇಕಾ, ನಿನ್ ಬಗ್ಗೆ ಓಕೆ ನಮ್ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಸೀಕ್ರೆಟ್ ಹೇಳ್ಬಿಡಿ ನೋಡೋಣ. ನೀವು ಬರೀ ಸೀಕ್ರೆಟ್ ಕೇಳ್ತಾ ಇರ, ಗುಡ್ ಕ್ವಾಲಿಟಿ ಇಲ್ಲ quality next ಇಲ್ಲ ಗುಡ್ ಕ್ವಾಲಿಟಿನೇ ಹೇಳ್ತೀನಿ. ಇಬ್ರು ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಇವರು ಫಸ್ಟ್ ಡೇ ಅವ್ರ ಜೊತೆ ನಾನು ಶಾರ್ಟ್ ಅಲ್ಲಿ ಇದ್ದಾಗ ನಂಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು, ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಡೈಲಾಗ್ಸ್ ನಾನು ತುಂಬಾ ಮರೀತಿದ್ದೆ, ಅದನ್ನ ಅವರು ತುಂಬಾ ಚೆನ್ನಾಗಿ ನೆನ್ಪು ಮಾಡಿ ಹೇಳ್ತಿದ್ರು. ಅಂಡ್ ಇವರು ಯಾವಾಗ್ಲೇ ಫುಡ್ ಆರ್ಡರ್ ಮಾಡ್ಬೇಕು ಅಂತಂದ್ರು, ಅಲ್ಲ ಮನೆ ಫುಡ್, ಇವ್ರ ಮನೆಯಿಂದನೂ ಫುಡ್ ತಗೊಂಡ್ಬರ್ತಾರೆ, ಅಮ್ಮ ಮಾಡಿದ್ರು ಅಂತ ಹೇಳ್ಬಿಟ್ಟು. ಯಾರು ಜಾಸ್ತಿ ಆರ್ಡರ್ ಮಾಡೋದು? ಇಬ್ರು ಮಾಡ್ತಾರೆ, ಮತ್ತೆ ಈಕ್ವಲ್ ಇಬ್ರು ಮಾಡ್ತಾರೆ, ಇಬ್ರು ಚೆನ್ನಾಗಿ ತಿನ್ನಿಸ್ತಾರೆ ಎಲ್ರಿಗೂ. ಇನ್ನೊಬ್ರು ಮಿಸ್ ಆದ್ರೆ ಇವತ್ತು ವರಲಕ್ಷ್ಮಿ ಅಮ್ಮ, ಅವ್ರೇನಂದ್ರೆ ನಮ್ಗೆ ಕೇಸರಿ ಬಾತ್ ಮಾಡ್ಕೊಡೋದು, ಇಲ್ಲೇ ಸೆಟ್ set ಕಸ್ಟರ್ಡ್ ಮಾಡ್ಕೊಡೋದು, ಫ್ರೂಟ್ ಸ್ಯಾಲಡ್ ಮಾಡ್ಕೊಡೋದು ಎಲ್ಲ ಅವರೇ ಮಾಡ್ಕೊಡೋದು.